ಒಂದು ನಿಮಿಷ ಸೈಲೆಂಟ್ ಪ್ಲೀಸ್. ಶಿವರಾಜ್ ಮುಂದೆ ಸೈಲೆಂಟ್ ಪ್ಲೀಸ್. ಸರಿ ಮುಂದೆ ಒಂದು ನಿಮಿಷ ಹೇಳಿ ಸರ್, ಉದ್ದೇಶ ಹೇಳಿ ಸರ್. ಹೇಳಿ. ಲಿಂಗಣ್ಣ, ನಮ್ಮ ಏನು ಕರ್ನಾಟಕ ಪೋಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ ಉದ್ದೇಶ, ಅಕ್ಟೋಬರ್ 2ನೇ ತಾರೀಕು ಏನು ಗಾಂಧಿ ಜಯಂತಿ ಬಂದಿದೆಯೋ ಅದೇ ದಿನ ಕಾಕತಾಳೀಯವಾಗಿ ಹಿಂದೂ ಧರ್ಮದ ಕೋಟ್ಯಾಂತರ ಜನ ಆಚರಣೆ ಮಾಡ್ಕೊಂಡು ಬಂದಿರುವಂಥ ಮಹಾಲಯ ಅಮಾವಾಸ್ಯೆಯ ಪಿತೃಪಕ್ಷನೂ ಸಹ ಅವತ್ತೇ ಬಂದ್ಬಿಟ್ಟಿದೆ. ಸೊ ಪಿತೃಪಕ್ಷ ದಿನ ತಮಗೆಲ್ಲ ಗೊತ್ತಿದ್ದಂಗೆ ಮಾಂಸಾಹಾರದ ವಿವಿಧ ಭಕ್ಷ್ಯಗಳನ್ನು ಮಾಡಿ ಪೂಜೆ ಮಾಡಿ ಎಡೆ ಇಡೋದು ನಮಗೆ ಸಾಂಪ್ರದಾಯಿಕವಾಗಿ ಅನಾದಿ ಕಾಲದಿಂದಲೂ ನಡ್ಕೊಂಡ್ಬಂದಿರುವಂಥ ಒಂದು ಸಂಗತಿ. ಬಟ್ ಅವತ್ತು ಸರ್ಕಾರ ಮಾಂಸ ಮಾರಾಟ ನಿಷೇಧ ಅಂತ ಹೊರಡಿಸಿದೆ. ಬಟ್ ಅದು ಪ್ರತಿ ವರ್ಷವೂ ಗಾಂಧಿ ಜಯಂತಿಯನ್ನು ಹೊರಡಿಸ್ತಾ ಇದ್ದಾರೆ. ಆದರೆ ಇದೊಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಒಂದು ಅವಕಾಶ ಮಾಡಿಕೊಡಿ, ಈ ಧಾರ್ಮಿಕ ಒಂದು ಹಬ್ಬವನ್ನು ಆಚರಣೆ ಮಾಡಲು ಹಿಂದೂ ಧರ್ಮದ ಕೋಟ್ಯಾಂತರ ಜನಕ್ಕೆ ಇದು ಅನುಕೂಲ ಆಗ್ತದೆ ಅಂತ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ, ಗೃಹ ಇಲಾಖೆ ಮತ್ತು BBMPಯ ಮುಖ್ಯ ಆಯುಕ್ತರಿಗೆ ಎಲ್ರಿಗೂ ಮನವಿ ನೀಡಿದ್ವಿ. ಸರ್ಕಾರದಿಂದ ಯಾವುದೇ ಒಂದು ಪ್ರತಿಕ್ರಿಯೆ ಬರಲಿಲ್ಲ ಇದುವರೆಗೂ. ಹಾಗಾಗಿ ತಮ್ಮ ಮಾಧ್ಯಮಗಳ ಮುಖಾಂತರ ಮತ್ತೊಮ್ಮೆ ಒತ್ತಾಯಿಸೋಣ ಅಂತ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಒಂದು ವೇಳೆ ಸರ್ಕಾರ ಇದ್ಯಾವುದಕ್ಕೂ ಪರ್ಮಿಷನ್ ಕೊಡೋಕ್ಕಾಗಲ್ಲ, ಮಹಾಲಯ ಅಮಾವಾಸ್ಯೆ ದಿನ ಅನ್ನೋದೇ ನಿರ್ಧಾರ, ಅವರೇನೋ ಕಠಿಣವಾದ ನಿರ್ಧಾರ ತೆಗೆದುಕೊಂಡ್ರೆ ನಮ್ಮ ಸಾರ್ವಜನಿಕರಿಗೆ ಏನು ಪಿತೃಪಕ್ಷ ಆಚರಣೆ ಮಾಡುವಂಥ ಕೋಟ್ಯಾಂತರ ಜನ ಹಿಂದೂಗಳಿದ್ದಾರೆ, ಅವರಿಗೆ ತಮ್ಮ ಮಾಧ್ಯಮಗಳ ಮುಖಾಂತರ ನಾವು ಹೇಳೋದೇನೆಂದರೆ, ಇದೇ 29ನೇ ತಾರೀಕು ಭಾನುವಾರ ಅಥವಾ 1ನೇ ತಾರೀಕು ಅಕ್ಟೋಬರ್ ಮಂಗಳವಾರ ತಮ್ಮ ಹಬ್ಬವನ್ನು ಆಚರಿಸ್ಕೊಳ್ಳಿ. ನಮ್ಮ ಸಂಪ್ರದಾಯದಂತೆ ಮಾಂಸಾಹಾರ ಅಡುಗೆಗಳನ್ನು ಮಾಡಿ ಎಡೆಯನ್ನು ಇಟ್ಟು ತಮ್ಮ ಹಬ್ಬಗಳನ್ನು ಆಚರಿಸ್ಕೊಳ್ಳಿ ಅಂತ ತಮ್ಮ ಮಾಧ್ಯಮಗಳ ಮುಖಾಂತರ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ.